ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ TechboyKY. ಏನಪ್ಪ ಅಂತೇಳಿದ್ರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನಪ್ಪ ಅಂತೇಳಿದ್ರೆ ನೀವು ಸ್ಟಾರ್ಟಪ್ ಮಾಡೋರಿಗೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಕ್ರಿಯೇಟ್ ಮಾಡಿರ್ತೀರೋ, ಸೊ ಈ ಎಕ್ವಿಪ್ಮೆಂಟ್ಸ್ ಇದ್ದರೆ ಸಾಕು. ಜಸ್ಟ್ ಅಂಡರ್ ಒಂದು ರೇಂಜಿಗೆ 2,000 ಅಂದ್ಕೊಳ್ಳಿ. ಓಕೆನಾ, 2,000 ಅಂದ್ಕೊಳ್ಳಿ, ಅಲ್ಲ 2,000 ಒಳಗಡೆ ಇರೋದೇ ಪ್ರಾಡಕ್ಟ್ ಹೇಳ್ತೀನಿ. ಸೊ ಈ ಪ್ರಾಡಕ್ಟ್ಗಳಿತ್ತು, ನೀವು ತೊಗೋಬೋದು. ಸೊ ಸ್ಟಾರ್ಟಪ್ ಮಾಡೋರಿಗೆ ಒಂದೇ ಸತಿಗೆ DSLR ಬೇಕು, ಒಳ್ಳೆ ಕಾಸ್ಟ್ಲಿ ರಿಂಗ್ ಲೈಟೇ ಬೇಕು, ಒಳ್ಳೆ ಡಿಜಿಟೆಕ್ದು ಮೈಕೇ ಬೇಕು, ವೈರ್ಲೆಸ್ ಅಂತ ಏನು ನೆಸೆಸಿಟಿ ಇಲ್ಲ. ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಕೂಡ ವೈರ್ ಇರೋದೆ, ಬಟ್ ಎಷ್ಟು ಪ್ರೈಸು. ಸೊ ನಾನೇನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆನಾ, ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಾರೋ ಹೊಸಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ. ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂದರೆ ಒಂದು ಲೈಕ್ ಮಾಡಿಬಿಡಿ. ಓಕೆನಾ, ಸೊ ಯಾರೆಲ್ಲ ನ್ಯೂ ಸ್ಟಾರ್ಟಪ್ಪು, ನಾನು ಯೂಟ್ಯೂಬಲ್ಲಿ ಏನೊಂದು ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು, ನನ್ನ ಕೆರಿಯರ್ ನಾನು ಇದರಿಂದನೇ ಬಿಲ್ಡಪ್ ಮಾಡ್ಕೋಬೇಕು ಅಂತ ಇರೋರು ಫುಲ್ ಸ್ಟಾರ್ಟಪ್ ಬಂದುಬಿಟ್ಟು ಫುಲ್ ಟೈಮ್ ಯೂಟ್ಯೂಬ್ಗೆ ಏನು ಕೊಡಬೇಡಿ, ಪಾರ್ಟ್ ಟೈಮ್ ಮಾಡ್ಕೊಬನ್ನಿ, ಸ್ವಲ್ಪ ಚಾನಲ್ ಗ್ರೋ ಆಗೋವರೆಗೂ. ಆಮೇಲೆ ಚಾನಲ್ ಗ್ರೋ ಆಯಿತು, ನಾವು ಒಂದು ರೇಂಜಿಗೆ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಾಗ ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಪರವಾಗಿಲ್ಲ ಅರ್ನ್ ಮಾಡ್ತಾಯಿದ್ದೀನಿ, ಫುಲ್ ಟೈಮ್ ಮಾಡ್ಕೋಬೋದಾ ಅಂತ ಒಂದು ಯೋಚನೆ ಮಾಡಿ ಆಮೇಲೆ ಬರೋದು ಒಳ್ಳೆಯದು. ಸೊ ಯಾರೇ ಆಗಲಿ ಫುಲ್ ಟೈಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ಟಾರ್ಟಪ್ ನೀವು ಹ್ಯಾಬಿಯಾಗಿ ನಿಮ್ಮ ಹವ್ಯಾಸ ಹ್ಯಾಬಿ ಆಗಿಬಿಟ್ಟು ನೀವು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡ್ತಾ ಬನ್ನಿ. ಸೊ ಆವಾಗ ಗ್ರೋ ಆಯಿತು, ನಿಮಗೆ ಗೊತ್ತಾಗುತ್ತೆ ಒಂದು ರೇಂಜಿಗೆ ಸೆಟ್ ನನ್ನ ಯೂಟ್ಯೂಬ್ ಈ ಕೆರಿಯರ್ ಸೆಟ್ ಮಾಡ್ಕೋಬೋದು ಅಂತ ಹೇಳಿದಾಗ ನೀವು ಬೇಕಾದರೆ ಬರ್ಬೋದು. ಓಕೆನಾ, ಫಸ್ಟು ನಿಮಗೆ ಏನಪ್ಪ ಬೇಕು ಅಂತೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಏನು ಬೇಕಂತ. ಫಸ್ಟು ನೀವು ಯೂಟ್ಯೂಬ್ ಸ್ಟಾರ್ಟಪ್ ಮಾಡೋಕ್ಕೆ ಜಸ್ಟ್ ನಿಮಗೆ ಫಸ್ಟು ನಿಮ್ಮ ಹತ್ರ ಕಾಮನ್ನಾಗಿ ಒಂದು ಮೊಬೈಲ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲರ ಹತ್ರನೂ ಒಳ್ಳೆ ಕ್ಯಾಮ್ರಾ ಮೊಬೈಲ್ ಇದ್ದೇ ಇರುತ್ತೆ. ಓಕೆನಾ, ಫಸ್ಟು ಬಂದ್ಬಿಟ್ಟು ಮೊಬೈಲು. ಓಕೆನಾ, ಮೊಬೈಲ್ ಬೇಕಾಗಿರುತ್ತೆ ನಿಮಗೆ. ಫಸ್ಟು ಒಂದು ಮೊಬೈಲ್ ನಿಮ್ಮ ಹತ್ರ ಕಾಮನ್ನಾಗಿ ಒಳ್ಳೆ ಒಂದು ರೇಂಜಿಗೆ ಬ್ಯಾಕ್ ಕ್ಯಾಮ್ರಾ ಒಂದು ರೇಂಜಿಗೆ ಚೆನ್ನಾಗಿರೋ ಥರ, ಒಂದು ಮೆಗಾ ಪಿಕ್ಸೆಲ್ ಒಂದು ರೇಂಜಿಗೆ ಚೆನ್ನಾಗಿರೋ ಥರ ಮೊಬೈಲ್ ಇದ್ದೇ ಇರುತ್ತೆ. ಕಾಮನ್ನಾಗಿ ನೀವೆಲ್ಲ ಯೂಸ್ ಮಾಡೋದು 4G, ಅವರು 5G ಒಳ್ಳೆ ಮೊಬೈಲ್ OnePlus ಆಗಿ ಕಾಮನಾಗಿ ಎಲ್ಲ ಒಳ್ಳೆ ಕ್ಯಾಮ್ರಾ ಇರೋದು ಯೂಸ್ ಮಾಡ್ತಾ ಇರ್ತಾರೆ. ಮೊಬೈಲ್ ತೊಗೊಳ್ಳೋ ನೆಸೆಸಿಟಿ ಏನಿರಲ್ಲ ಈಗಿನ ಜನ್ರೇಷನಲ್ಲಿ. ಮೊಬೈಲ್ ನಮ್ಮ ಕಾಮನ್ನೇ. ಓಕೆನಾ, ಮೊಬೈಲ್ ಒಂದು ಚೆನ್ನಾಗಿರೋದಿದ್ದರೆ ಸಾಕು ವೀಡಿಯೋ ಮಾಡೋದಕ್ಕೆ, ಬ್ಯಾಕ್ ಕ್ಯಾಮ್ರಾಯಿಂದ ಒಳ್ಳೆ ವೀಡಿಯೋ ಮಾಡೋದಕ್ಕೆ. ಆಮೇಲೆ ನೆಕ್ಸ್ಟು ನಿಮಗೆ ಒಂದು ಮೇಯ್ನು ಮೊಬೈಲ್ ಆದಮೇಲೆ ಒಂದು ಮೈಕ್ ಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಒಂದು ಮೈಕ್ ಬೇಕಾಗುತ್ತೆ. ಈ ಮೈಕ್ ಎಂತಕ್ಕಪ್ಪ ಅಂತೇಳಿ, ಜಸ್ಟ್ ನಾವು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿಂದ ಒಂದು ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ನಾವು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿಂದ ಅಲ್ಲಿಗೆ ತಲುಪೋಕ್ಕೆ ಸಖತ್ ದೂರ ಕೇಳಿಸುತ್ತೆ. ಅದರಿಂದ ಸ್ವಲ್ಪ ಮೈಕ್ ಇತ್ತು ಅಂತೇಳಿದ್ರೆ ಅಂಡರ್ ಬಜೆಟು ನಿಮ್ಗೆ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ನಾನು ಯಾವ ಮೈಕ್ ಸ್ಟಿಲ್ ಯೂಸ್ ಮಾಡ್ತಾಯಿದ್ದೀನಿ ವಿತ್ ಪ್ರೈಸ್ ಕೂಡ ಹಾಕಿರ್ತೀನಿ. ನಾನು ಯೂಸ್ ಮಾಡ್ತಾಯಿದ್ದು ಬೋಯ. ಓಕೆನಾ, ಮೋನೋ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಎಷ್ಟು ಅಂತ. ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಆರಾಮಾಗಿ ಸರ್ಚ್ ಮಾಡಿ ತೊಗೋಬೋದು. ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ತೊಗೋಬೋದು. ಓಕೆನಾ, ಮೈಕ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯೋ ಕ್ವಾಲಿಟಿ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸೊ ಹೆಂಗೆಂಗೋ ಅಕಸ್ಮಾತ್ ನೀವು ಕ್ಯಾಮ್ರಾ ಇಟ್ಬಿಟ್ಟು ಅಲ್ಲಿ ಮೊಬೈಲಲ್ಲಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಇಲ್ಲಿಂದ ಡಿಸ್ಟೆನ್ಸ್ ಇಲ್ದಂಗೆ ಮಾತಾಡ್ತಾರೆ. ಸೊ ತುಂಬ ನಾಯ್ಸ್ ಕಮ್ಮಿ ಕೇಳಿಸುತ್ತೆ. ಓಕೆನಾ, ಆಮೇಲೆ ಇನ್ನೊಂದು ಮೇಯ್ನ್ ಥಿಂಗು ನಾನು ಹೇಳ್ತಿರೋದು ಜಸ್ಟ್ ಒಂದು 4 ರಿಂದ 5 ಅಷ್ಟೇ ಹೇಳ್ತೀನಿ. ಅದು ಮೇಯ್ನ್ ಇತ್ತು ಅಂತೇಳಿದ್ರೆ ಜಸ್ಟ್ ನೀವು ಯೂಟ್ಯೂಬ್ ಆರಾಮಾಗಿ ವೀಡಿಯೋಸ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟು ಮೈಕ್ ಆದಮೇಲೆ ಒಂದು ಟ್ರೈಪಾಡ್ ಬೇಕಾಗುತ್ತೆ. ಟ್ರೈಪಾಡ್ ಅಂದರೆ ಗೊತ್ತಿರುತ್ತೆ, ಮೊಬೈಲ್ ಹೋಲ್ಡರ್ ಸ್ಟ್ಯಾಂಡ್ ಬರುತ್ತಲ್ಲ, ಸ್ಟ್ಯಾಂಡು. ಅದು ಒಂದು ರೇಂಜಿಗೆ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ನಾನು ಸ್ಟಿಲ್ ಯೂಸ್ ಮಾಡ್ತಾರೆ. ನಾನು G-Tech ಯೂಸ್ ಮಾಡ್ತಾಯಿದ್ದೀನಿ. ಒಂದು DSLRಗೆ ಒಂದು ರಿಂಗ್ ಲೈಟಿಗೆ ಇದೊಂದು ಸ್ಟ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ರಿಂಗ್ ಲೈಟಿಗೆ ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ. ಅದನ್ನೇ ನೀವು ಮನೆಗೆ ಯೂಸ್ ಮಾಡ್ಕೊಬೋದು. ಓಕೆನಾ, ಇದು ಬಂದ್ಬಿಟ್ಟು ನಿಮಗೆ ಅಮೌಂಟ್ ನನಗೆ ಮರ್ತೋಗಿದೆ. ಸೊ ಅದಕ್ಕೆ ನಾನು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಪಕ್ಕದಲ್ಲಿ ಹಾಕಿರ್ತೀನಿ ಎಷ್ಟು ಅಂತ. ಆರಾಮಾಗಿ ನೀವು ತೊಗೊಂಡು ಪರ್ಚೇಸ್ ಮಾಡಿಕೊಂಡು ನೀವು ವೀಡಿಯೋಸ್ನ ಮಾಡ್ಬೋದು. ಆಮೇಲೆ ನೆಕ್ಸ್ಟು ಮೊಬೈಲ್ ಆಯಿತು, ಮೈಕು, ಟ್ರೈಪಾಡು, ನೆಕ್ಸ್ಟು ರಿಂಗ್ ಲೈಟ್. ನೆಕ್ಸ್ಟ್ ಒಂದು ರಿಂಗ್ ಲೈಟ್ ಬೇಕಾಗುತ್ತೆ. ಓಕೆನಾ, ಒಂದು ರಿಂಗ್ ಲೈಟು ಸಖತ್ ಏನು ಗೊತ್ತಾ, ನೀವು ಒಂದು ವೀಡಿಯೋ ಕ್ವಾಲಿಟಿ ಒಂದು ಚೆನ್ನಾಗಿ ಬಂತು, ನೀವು ನೋಡ್ತಾ ಇರ್ಬೋದು ಮೊಬೈಲ್ ಫೇಸ್ ಮೇಲೆ ಯಾವ ಥರ ಲೈಟು ಕ್ಲಾರಿಟಿ ಚೆನ್ನಾಗಿತ್ತು ಅಂತೇಳಿದ್ರೆ ನೋಡೋಕ್ಕೊಂಥರ ಸಖತ್ತಾಗಿರುತ್ತೆ ವೀಡಿಯೋಸು. ಓಕೆನಾ, ನೋಡೋಕ್ಕೊಂಥರ ಚೆನ್ನಾಗಿತ್ತು ಅಂತೇಳಿದ್ರೆ ವೀಡಿಯೋಸು ಆಟೋಮೆಟಿಕ್ಲಿ ಇಂಪ್ರೂವ್ ಆಗುತ್ತೆ, ಗ್ರೋ ಆಗುತ್ತೆ. ಆಮೇಲೆ ನೆಕ್ಸ್ಟು ಇನ್ನೊಂದು ರಿಂಗ್ ಲೈಟ್ ಆದಮೇಲೆ ನೆಕ್ಸ್ಟ್ ಲಾಸ್ಟ್ ಒಂದು ಐಟಮ್ ತೊಗೊಳ್ಳಿ. ಸಿಂಪಲಾಗಿ ಜಾಸ್ತಿ ಐಟಮ್ ತೊಗೊಂಡು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ, ಒಂದು ಲೈಟ್ ವಿತ್ ಲೈಟ್ಸ್ ಬರುತ್ತೆ, ಕಲರ್ ಲೈಟ್ಸ್ ಬರುತ್ತೆ. ಆ ಕಲರ್ ಲೈಟ್ಸ್ ತೊಗೊಂಡ್ರಿ ಅಂತ ಹೇಳಿದ್ರೆ, ಸೊ ಒಂದು ಕಲರ್ ಲೈಟ್ಸ್ ತೊಗೊಂಡ್ರೆ ಏನೋ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ. ನಾನು ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ, ನೋಡ್ತಾ ಇರ್ಬೋದು. ಇದು ನನ್ನ ಕಲರ್ ಲೈಟ್ಸು. ಸೊ ನಿಮಗೆ ಇದು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ರೆಡ್ ಮಾಡ್ಕೋಬೋದು, ಗ್ರೀನ್ ಮಾಡ್ಕೋಬೋದು, ಎಲ್ಲ ಕಲರ್ ಚೇಂಜ್ ಮಾಡ್ಕೋಬೋದು. ರಿಮೋಟ್ ಇರುತ್ತೆ, ರಿಮೋಟಿಂದ
ಆಪ್ರೇಟ್ ಮಾಡಿಕೊಂಡು ಸೊ ಕಲರ್ ಚೇಂಜ್ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಬೇಕಾದ್ರೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಫೆಕ್ಟ್ ಬೀಳುತ್ತಲ್ವ, ಎಫೆಕ್ಟ್ ಬಿದ್ದಾಗ ಒಂದು ಸಲ ಸಖತ್ತಾಗಿ ಕಾಣಿಸುತ್ತೆ ವಿಡಿಯೋ. ಓಕೆನಾ. ಸೊ ನಾನು ಹೇಳ್ತಾ ಇರೋದು ಜಸ್ಟ್ ಇದೊಂದು 5. ಓಕೆ, ಮೊಬೈಲು, ಮೈಕು, ಟ್ರೈಪಾಡು, ರಿಂಗ್ ಲೈಟು, ಒಂದು ಕಲರ್ ಲೈಟು ಇತ್ತು ಅಂತೇಳಿದ್ರೆ, ಫಾರ್ ಎಕ್ಸಾಂಪಲ್ ಇದೆಲ್ಲ ಬಂದು ಒಂದು 2K ಇನ್ವೆಸ್ಟ್ ಮಾಡಿದ್ರೆ ಸಾಕು. ನೀವು ಬೇಕಾದ್ರೆ ಬೋರ್ಡ್ ತೊಗೋಬೋದು, ನಿಮ್ಮ ನೆಸೆಸಿಟಿ. 2K ಒಳಗಡೆ ಅಂದ್ಕೊಳ್ಳಿ. ಓಕೆ, 2Kನೇ ಮೇ ಬಿ 2K ಒಳಗಡೆ ಆಗುತ್ತೆ, ಇನ್ನೂ ಮಿಕ್ಕತ್ತೆ ಕಾಸು. ಸೊ 2K ಒಳಗಡೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಯೂಟ್ಯೂಬ್ ಸೆಟಪ್ ಮಾಡ್ಕೊಬೋದು. ನಿಮಗೆ ಒಂದೇ ಸತಿಗೆ ಡಿಜಿಟಲ್ ಬೋರ್ಡು, DSLR, ರಿಂಗ್ ಲೈಟ್ ದೊಡ್ಡದು, ವೈರ್ಲೆಸ್ಸು, ಮೈಕು ಅವೆಲ್ಲ ಬೇಕಂತ ನೆಸೆಸಿಟಿನೆಲ್ಲ ನಿಮ್ಗೆ ಅಕಸ್ಮಾತ್ ನೀವು ಅದೇ ಮೈಂಡ್ಸೆಟ್ಟಲ್ಲಿ ಇದ್ರಿ, ನಾನು ಯೂಟ್ಯೂಬಲ್ಲಿ ಚೇಂಜ್ ಆಗಬೇಕಂತ ಹೇಳಿದ್ರೆ ಆಮೇಲೆ ಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡ್ಕೊಬೋದು. ಓಕೆನಾ. ಸೊ ಇದು ನ್ಯೂ ಸ್ಟಾರ್ಟಪ್ ಮಾಡೋರಿಗೆ, ನ್ಯೂ ಯೂಟ್ಯೂಬರ್ಸ್ಗೆ, ಫಾರ್ ಎಕ್ಸಾಂಪಲ್ ನ್ಯೂ ಯೂಟ್ಯೂಬರ್ಸ್ಗಾಗಿರ್ಬೋದು, ನ್ಯೂ ಯೂಟ್ಯೂಬರ್ಸ್ಗೂ ಒಳ್ಳೆ ಸೆಟ್, ಅಂಡರ್ 2K ಬಜೆಟು. ಸೊ ಯಾರೆಲ್ಲ ತೊಗೋಬೇಕಂತ ಇದ್ದೀರಾ, ಜಸ್ಟ್ ಇದೊಂದು ತೊಗೊಂಡ್ರೆ ಸಾಕು. ನೀವು ಏನೇನೋ ತೊಗೋಬೇಕಂತಿಲ್ಲ, ಸಿಸ್ಟಮ್ ಬೇಕು, ಲ್ಯಾಪ್ಟಾಪ್ ಬೇಕು, ಗುರು ನನಗೆಲ್ಲ ಸೆಟ್ ಮಾಡ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡ್ತಾರೆ, ವ್ಯೂಸೇ ಬಂದಿಲ್ಲ ಅಂದರೆ ವೇಸ್ಟ್ ಅಲ್ವಾ. ಸೊ ಸ್ಟಾರ್ಟಿಂಗಿಂದ 0ಇಂದ ಹೋದರೆ ಅಲ್ಲಿಂದ ಅರ್ನಿಂಗ್ಸ್ ಆಯಿತು ಅಂದರೆ ಬೇಕಾದ್ರೆ ಇನ್ವೆಸ್ಟ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿರ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತೀನಿ. ಸೊ ನೀವು ಯೂಟ್ಯೂಬರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್.